ದಿನಾಂಕ 25/6/2026 ಮಧ್ಯರಾತ್ರಿ ಒಂದು 12:30 ಅಷ್ಟೊತ್ತಿಗೆ ಒಂದು ಕರೆ ERSS 112ಗೆ ಕರೆ ಬರುತ್ತೆ. ಏನಂದರೆ ಪರಮೇಶ್ವರ್ ತಂದೆ ಬಾಬು ನಾಯಕ್ 35 ವರ್ಷದವರು ಕಾಣೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಬಂದಿದ್ದ ಕೂಡಲೇ ನಮ್ಮದು ERSS ವೆಹಿಕಲ್ಲು ಕೂಡ ಅಲ್ಲಿ ಕೂಡ ತೆರಳಿರ್ತಾರೆ. ಸಿಂಗನಮನೆ ಬಾಳಗದ್ದೆ ಪೋಸ್ಟ್ ಸಿರ್ಸಿ ತಾಲೂಕಿಗೆ ಬರೋ ಜಾಗಕ್ಕೆ ಅಲ್ಲಿ ತೆರಳಿರ್ತಾರೆ. ಅದರ ಜೊತೆಗೆ ಅಲ್ಲಿರೋ ಲೋಕಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರು ಮತ್ತು ಸಿರ್ಸಿ ರೂರಲ್ ಇನ್ಸ್ಪೆಕ್ಟರು ಮತ್ತು ಅವ್ರ ಸ್ಟಾಫು ಕೂಡ ಅಲ್ಲಿ ಹೋಗಿರ್ತಾರೆ. ಇದರ ಬಗ್ಗೆ ಇನ್ನು ಮಾಹಿತಿ ತಿಳಿದು ಮತ್ತು ಅದ್ರ ಬಗ್ಗೆ ಅವರು ಪರಮೇಶ್ವರ್ ಅನ್ನೋರನ್ನ ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಇದು ಪ್ರಾರಂಭ ಮಾಡಿದ ಸಮಯದಲ್ಲಿ ಅವ್ರ ಮನೆಯಿಂದ ಒಂದು 200 ಮೀಟರ್ ದೂರದಲ್ಲಿ ಕಾಡಿನ ಪ್ರದೇಶದಲ್ಲಿ ಇವರು ಪರಮೇಶ್ವರ್ ಅವರ ಮೃತದೇಹವನ್ನು ಕಂಡು ಬಂದಿರುತ್ತೆ. ಈ ಪತ್ತೆ ಮಾಡೋದಲ್ಲಿ ಊರಿನ ಸಹಾಯ ಮತ್ತು ಫ್ಯಾಮಿಲಿ ಕುಟುಂಬದವರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೂರು ದಾಖಲಾಗುತ್ತೆ. ಇದಕ್ಕೆ ಅವ್ರ ಮೃತಪಟ್ಟವರ ಮಾವರಾದ ಶ್ರೀ ನಾರಾಯಣ್ ಅವರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ ಅವ್ರಿಗೆ ಶ್ರೀ ನಾರಾಯಣ್ ಅವರು ಅವರ ಅಳಿಯರಾದ ಪರಮೇಶ್ವರ್ ಅವರು ಮನೆಯಿಂದ ಸುಮಾರು ಸಂಜೆ 25ನೇ ತಾರೀಕು ಸಂಜೆ ಒಂದು 7:45 ಅಷ್ಟೊತ್ತಿಗೆ ಅವ್ರಿಗೆ ಒಂದು ಕರೆ ಬಂದಿರುತ್ತೆ. ಕರೆಯನ್ನು ಅಟೆಂಡ್ ಮಾಡೋದಕ್ಕೆ ಮನೆಯಿಂದ ಹೊರಗೆ ಹೊರಟಿರ್ತಾರೆ. ಮನೆಯಿಂದ ಹೊರಗೆ ಹೊರಟಿ ಅವರು ವಾಪಸ್ ತೆರಳಿರಲ್ಲ ಮನೆಗೆ. ಇದ್ರ ಬಗ್ಗೆ ಅವ್ರಿಗೆ ಅವ್ರ ಊರಿಂದ ಗ್ರಾಮದಿಂದ ಅವ್ರಿಗೂ ಮಾಹಿತಿ ಬಂದಿದ ತಕ್ಷಣ ಅವ್ರ ಕುಟುಂಬದವರೆಲ್ಲರೂ ಸೇರಿ ಈ ಸಿಂಗನಮನೆಗೆ ಬಂದಿರ್ತಾರೆ. ಅದಲ್ಲಿ ಇವರಿಗೆ ಬಂದು ಇದೇನು ನಡೀತು ಅಂತ ತಿಳ್ಕೊಂಡು ಅದರ ನಂತರ ಅವರು ಪೊಲೀಸ್ಗೆ ಕೂಡ ಮಾಹಿತಿ ನೀಡಿರ್ತಾರೆ. ಆಮೇಲೆ ಅಲ್ಲಿ ಸಿಂಗನಮನೆ ಊರಿನಲ್ಲಿ ಇವರು ಮೃತ ಪರಮೇಶ್ವರ್ ಅವ್ರ ಹೆಂಡತಿ ಮತ್ತು 2 ಮಕ್ಕಳು ಮತ್ತು ತಾಯಿ ಜೊತೆಗೆ ವಾಸವಾಗಿರ್ತಾರೆ. ಮತ್ತು ಅವ್ರ ಕಂಪ್ಲೇಂಟಲ್ಲಿ ಇದು ಕೂಡ ಹೇಳಿರ್ತಾರೆ, ಏನಂದರೆ ಇವರು ಮರಳಿ ಬಂದಿರೋದಿಲ್ಲ ಮತ್ತು ಇವ್ರ ಮೃತದೇಹ ಕೂಡ ನಮಗೆ ಸಿಕ್ಕಿರುತ್ತೆ. ಯಾವುದೋ ಒಂದು ಶಾರ್ಪ್ ವೆಪನ್ನಿಂದ ಕುತ್ತಿಗೆಗೆ ಗಾಯ ಮಾಡಿ ಇವರು ಕೊಂದಿರ್ತಾರೆ ಅನ್ನೋದು, ಕೊಲೆ ಆಗಿರುತ್ತೆ ಅಂತದ್ರ ಬಗ್ಗೆ ಅವರು ಪ್ರಕರಣ ನೀಡಿರ್ತಾರೆ. ಮತ್ತು ಯಾವ ಉದ್ದೇಶ ಮತ್ತು ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಪತ್ತೆ ಹಚ್ಚಿ ಅಂತ ಒಂದು ದೂರು ನೀಡಿದ ಮೇಲೆ ನಾವು ಸಿರ್ಸಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈ ಪ್ರಕರಣವನ್ನು ದಾಖಲೆ ಮಾಡಿ ಮತ್ತು ಇಮಿಡಿಯೇಟಾಗಿ ಇದಕ್ಕೆ ಅಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಅಲ್ಲಿ ಸ್ಪಾಟ್ಗೆ ಹೋಗಿರ್ತಾರೆ. ಮತ್ತು ಅಲ್ಲಿ ಜೊತೆಗೆ ನಮ್ಮದು ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಕೂಡ ಅಟೆಂಡ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ಪಡೆದಿರ್ತಾರೆ. ಮತ್ತು ಅಕ್ಕಪಕ್ಕದಲ್ಲಿ ಊರಿಂದೆಲ್ಲ ಒಂದು ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ 2 ಕೂಡ ವಶಕ್ಕೆ ಪಡೆದುಕೊಂಡಿರ್ತಾರೆ. ವಶಕ್ಕೆ ಪಡೆದುಕೊಂಡು ಇವಾಗ ತನಿಖೆ ನಡೀತಾ ಇದೆ ಇದ್ರ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಪಕ್ಕದ ಮನೆಯಲ್ಲಿ ಅವ್ರದ್ದು ಕಸಿನ್ ರಿಲೇಟಿವ್ ಸಂಬಂಧಪಟ್ಟಂಗೆ ಅವರ ತಮ್ಮ ಕಸಿನ್ ಬ್ರದರ್ನ ಅವ್ರ ವಶಕ್ಕೆ ಪಡ್ಕೊಂಡಿದ್ದೀವಿ. ಅದು ಮತ್ತು ಅವ್ರ ಮಿಸಸ್ ಕೂಡ ಇದಕ್ಕೆ ಎನ್ಕ್ವೈರಿ ನಡೀತಾ ಇದೆ ಇದ್ರ ಮೇಲೆ. ಇವಾಗ ನಮಗೆ ಮೇಲ್ನೋಟಕ್ಕೆ ಇದು ಕಂಡು ಬಂದಲ್ಲಿ ಇದ್ರ ಬಗ್ಗೆ ಸುತ್ತಮುತ್ತಲು ಕೂಡ ಗ್ರಾಮದಲ್ಲಿ ಕೂಡ ಹೇಳಿದ್ದಾರೆ, ಅವ್ರ ಬಗ್ಗೆ ಸಂಬಂಧ ಇತ್ತು, ಇದ್ರ ಬಗ್ಗೆ ಆಗಿರ್ಬೋದು ಅಂತ. ಅದಕ್ಕೆ ತನಿಖೆಯಲ್ಲಿ ಕೈಗೊಂಡಿದ್ದಾರೆ. ಅದರಲ್ಲಿ ಯಾವುದೇ ಎವಿಡೆನ್ಸಸ್ಗಳ ಮೇಲೆ ಇದ್ರದ್ದು ಸಂಬಂಧಪಟ್ಟಂಗೆ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಸೂಕ್ತ ಕ್ರಮ ತಗೊಂಡು. ಇದು ನಾವು ವಿಚಾರಣೆಯಲ್ಲಿ ಮೇಲೆ ಗೊತ್ತಾಗಿದೆ ಏನಂದರೆ, ಪ್ರಾಥಮಿಕವಾಗಿ ಹಿಂದೆ ಇವ್ರ ಸ್ವಭಾವ ತೀರ್ಕೊಂಡಿದ್ದವರು ಯಾರ ಜೊತೆನೂ ಯಾವುದು ಗಲಾಟೆ ಇರಲಿಲ್ಲ. ಮತ್ತು ಇವರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡೋರು, ಮಕ್ಕಳನ್ನ ನೋಡ್ಕೊಳ್ಳೋದು, ಆ ಥರದ್ದು ಕಂಡು ಬಂದಿದೆ. ಆಮೇಲೆ ಬೇರೆ ಯಾವುದೇ ಜಗಳದು ಹಿಂದೆ ಯಾವುದೂ ಕಂಡು ಬಂದಿಲ್ಲ. ಈಗ ರೀಸೆಂಟಾಗಿ ಈ ಪ್ರಕರಣಕ್ಕೆ ಈ ಘಟನೆಗೆ ಸಂಬಂಧಪಟ್ಟ ವಾಗ್ವಾದ ಆಗಿದ್ದು ಅಂತ ನಮಗೆ ತಿಳಿದು ಬರ್ತಾರೆ ಅಂತ ತಿಳಿದು ಬಂದಿದೆ.